ವಿಚಾರವನ್ನು ಸ್ಪಷ್ಟಪಡಿಸಿದ್ದೇನೆ. 8 ಕೋಟಿ ಬೆಲೆಯ ನಾಯಿ ಕಳ್ಳತನದ ಕತೆ ಇದು. 8 ಕೋಟಿ ಬೆಲೆಯ ನಾಯಿ ಕಳ್ಳತನ ಹೇಗಾಯ್ತು? ನಾಯಿ ಸಿಕ್ತು ಅಂತ ಮುಗಿದ ಕೇಸ್ಗೆ ಈಗ ಮರು ಜೀವ ಬಂದಿದೆ. ತನಿಖೆ ನಡೆಸಿ ವರದಿ ಕೊಡೋದಕ್ಕೆ ಡಿಸಿಪಿ ರೋಹಿಣಿ ಕಟೋಚ್ ಅವರ ಆದೇಶವನ್ನ ಕೂಡ ಮಾಡಿದ್ದಾರೆ. ನಿಜಕ್ಕೂ ಆ ನಾಯಿ 8 ಕೋಟಿ ಬೆಲೆ ಬಾಳತ್ತಾ? ನಾಯಿ ಮಾಲೀಕ ಯಾರು? ನಾಪತ್ತೆ ಹೇಗಾಯ್ತು? ಆಟೋ ಡ್ರೈವರ್ಗೆ 8 ಕೋಟಿ ಬೆಲೆಯ ನಾಯಿ ಸಿಕ್ಕಿದ್ದು ಹೇಗೆ ಅನ್ನುವ ಪ್ರಶ್ನೆ ಎಲ್ಲಾ ಆಯಾಮಗಳಲ್ಲೂ ಕೂಡ ಈಗ ತನಿಖೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಹನುಮಂತನಗರ ಪೊಲೀಸರಿಗೆ ರೋಹಿಣಿ ಸಪ್ಪೆಟ ಆದೇಶವನ್ನ ಕೂಡ ನೀಡಿದ್ದು. ಸತೀಶ್, ಚೇತನ್, ಆಟೋ ಡ್ರೈವರ್ಗೂ ಈಗ ಈ ಒಂದು ವಿಚಾರಣೆಯ ಬಿಸಿ ಈಗ ಕಾಡ್ತಾ ಇದೆ. ವಿಚಾರಣೆಯನ್ನ ಎದುರಿಸಬೇಕಾಗಿದೆ. ಇದು ಇವತ್ತಿನ 9am ಬಿಗ್ ಬ್ರೇಕಿಂಗ್. ಈಗ ನೀಲಾಂಬರದಲ್ಲಿ ದೊಡ್ಡಣ್ಣನ ರಕ್ತ ಯುದ್ಧ ನಡೆಯುತ್ತಾ ಅನ್ನೋದರ ಕುರಿತಾದಂತಹ ಅಂತರಿಕ್ಷ ಯುದ್ಧ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ತಪ್ಪದೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.